ಗಂಗಾವತಿ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ವೆಂಕಟೇಶ್ ಬಾಬು ಹಾಗೂ ಇತರ ಪದಾಧಿಕಾರಿಗಳ ನೇತೃತ್ವದಲ್ಲಿ ಗಂಗಾವತಿ ತಾಲೂಕಿನ ಆಗೋಲಿ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳು ಮತ್ತು ಮುಖಂಡರುಗಳಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಫಲಾನುಭವಿಗಳ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು, ಫಲಾನುಭವಿಗಳು ಸೇರಿದಂತೆ ಗ್ಯಾರಂಟಿ ಯೋಜನೆ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರ ಸುಮಾರು 56,000 ಕೋಟಿ ರೂಪಾಯಿನ ಯಾವುದೇ ಒಂದು ಮಧ್ಯವರ್ತಿಗಳ, ದಲ್ಲಾಳಿಗಳ ಯಾವುದು ಇಂಟರ್ಫಿಯರೆನ್ಸ್ ಇಲ್ಲದಂಗೆ ನೇರವಾಗಿ ನಮ್ಮ ಯೋಜನೆಗಳನ್ನ, ಏನು ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸನ ಈಗ ಆಲ್ರೆಡಿ ಮಾಡ್ತಾ ಇದೆ. ನಮ್ಮ ಸಮಿತಿಗಳನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಮಿತಿಗಳು ಈಗಾಗಲೇ ರಚನೆ ಆಗಿದೆ. ನಮಗೆ ತಾಲೂಕು ಮಟ್ಟದಲ್ಲಿ ನಮ್ಮ ಸಮಿತಿಗಳನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಚಿವರು, ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಇಕ್ಬಾಲ್ ಅನ್ಸಾರಿ ಸಾಹೇಬರು ಚುನಾವಣೆಯ ಸಂದರ್ಭದಲ್ಲಿ, ಅವರ ಚುನಾವಣೆ ನಿಂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಏನು ಸರ್ಕಾರದ ಮ್ಯಾನಿಫೆಸ್ಟೋ ಇತ್ತು, ಮ್ಯಾನಿಫೆಸ್ಟೋನ ಮನೆ ಮನೆಗೆ ಹಂಚಿ ನಮ್ಮ ನಾಯಕರು ನಾವೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಅಂದ್ಕೊಂಡಿದ್ವಿ. ಅದೇ ರೀತಿ ಸರ್ಕಾರ ಬಂದ ನಂತರ ಈ ಯೋಜನೆಗಳನ್ನ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದು ಸರಿಯಾಗಿ ಮುಟ್ತಾ ಇದೆನಾ ಇಲ್ಲ ಅಂತಕ್ಕಂಥ ರಿವ್ಯೂ ಮಾಡ್ತಕ್ಕಂಥದ್ದು ಮತ್ತು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸಮಿತಿ ಮತ್ತು ಏನೋ 5 ಇಲಾಖೆಗಳಿದ್ದಾವೆ, ಆ ಇಲಾಖೆಗಳ ಜವಾಬ್ದಾರಿ ಕೂಡ ಇದೆ. ಹಾಗಾಗಿ ಇವತ್ತು ಸುಮಾರು 28,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ ಸುಮಾರು 28,000 ಕೋಟಿ ರೂಪಾಯಿ ಹೋಗ್ತಾ ಇದೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮಹಿಳೆಯರು ಸ್ವಾವಲಂಬಿಗಳಾಗ್ತಾರೆ. ಮತ್ತು ಕೆಲವು ಜನ ಹೇಳ್ತಾರೆ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ. ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರೆ ಹೊಟ್ಟೆ ತುಂಬಿದವ್ರು ಮಾತಾಡ್ತಕ್ಕಂಥದ್ದು, ಅದು ಅವ್ರಿಗೆ, ಅದು ಬಡವರಿಗೆ ಕೊಡ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿ ಅಂತೇಳಿ ಅವ್ರಿಗೆ ಅನಿಸ್ತದೆ. ಆದರೆ ನಮ್ಮ ಸರ್ಕಾರದ, ನಮ್ಮ ಘನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್, ಮಾಜಿ ನಮ್ಮ ಉಪಮುಖ್ಯಮಂತ್ರಿಗಳು ಏನಿದ್ದಾರೆ, ಅವರ ದೂರದೃಷ್ಟಿ ಮತ್ತು ಕನಸಿನ ಯೋಜನೆ, ಇವತ್ತು ಶಕ್ತಿ ಯೋಜನೆ ಇದೆ. ಮಹಿಳೆಯರನ್ನ ಕೇವಲ ಅಡುಗೆ ಕೋಣೆಗೆ ಮಾತ್ರ ಸೀಮಿತ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ, ಶಕ್ತಿ ಯೋಜನೆ ಮೂಲಕ ಮಹಿಳೆಯರು, ಮಕ್ಕಳು, ತಾಯಂದಿರು ಏನಾಗ್ತಿದೆ ಅಂತ ಹೇಳಿದ್ರೆ, ಸುಮಾರು ಕಡೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ, ತವರು ಮನೆಗಳಿಗೆ ಹೋಗ್ತಾ ಇದ್ದಾರೆ, ಉದ್ಯೋಗ ಮಾಡ್ಕೊಳ್ತಿದ್ದಾರೆ. ನಾವು ಗ್ರಾಮದಲ್ಲಿ ಮತ್ತೆ ನಗರದಲ್ಲಿ ನಾವು ಕೆಲವು ಕಡೆ ಹೋಗಿರ್ಬೇಕಾದ್ರೆ ಅವರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ನಾವು ಸ್ಟೀಲ್ ಏನು ಪರಿಕರಗಳ ವ್ಯಾಪಾರ ಮಾಡ್ತೀವಿ, ಮನೆಯೊಳಗೆ ಬೇಕಾಗಿರ್ತಕ್ಕಂಥ ಏನು ಸ್ಟೀಲ್ ವಸ್ತುಗಳಿರ್ತವೆ, ಅವ್ರನ್ನ ವ್ಯಾಪಾರ ಮಾಡ್ತೀವಿ. ಆ ವ್ಯಾಪಾರ ಮಾಡಬೇಕಾದ್ರೆ ನಾವು ಅವ್ರು ತಗೊಂಡು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಮಗೆ ದಿನ 100 ರೂಪಾಯಿ, 50 ರೂಪಾಯಿ ನಮಗೆಲ್ಲ ಬಸ್ ಚಾರ್ಜ್ ಆಗ್ತಾ ಇತ್ತು. ಇವತ್ತು ಆ ಹಣ ಮತ್ತೆ ನಮ್ಮ ಗೃಹಲಕ್ಷ್ಮಿ ಹಣನ ಎರಡನ್ನ ಸೇರಿಸ್ಕೊಂಡು ನಾನೊಂದು ಹೊಸ ವ್ಯಾಪಾರನ ಶುರು ಮಾಡ್ಕೊಂಡಿದ್ದೀವಿ ಅಂತೇಳಿ ಹೇಳಿರ್ತಕ್ಕಂಥದ್ದು. ಆಮೇಲೆ ಇದೇ ಪಕ್ಕದ ಆರಾಡ್ ಗ್ರಾಮದಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಳಕೆ ಮಾಡಿಕೊಂಡು ಅವರು ಒಂದು ಅಂಗಡಿನ ಇಟ್ಕೊಂಡಿದ್ದಾರೆ. ಅಂಗಡಿ ಇಟ್ಕೊಂಡ್ರೆ ಏನಾಯ್ತು, ಅವ್ರಿಗೆ ಒಂದು ಊಟ ಕೊಡ್ತಕ್ಕಂಥದ್ದು ಬಿಸ್ನೆಸ್, ಅವರು ಒಂದು ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾರೆ. ಯುವನಿಧಿ ಸ್ಕೀಮಲ್ಲಿ ವಿದ್ಯಾರ್ಥಿಗಳು ಏನಿದ್ದಾರೆ, ಡಿಗ್ರಿ ಆದಮೇಲೆ ಕೆಲವು ಜನರಿಗೆ ಮುಂದೆ ಓದೋದಕ್ಕೆ ಕಷ್ಟ ಆಗ್ತದೆ. ಅವರು ಉದ್ಯೋಗ ಹುಡುಕಬೇಕಾಗಿರ್ತದೆ, ಮನೆ ಮೇಲೆ ಡಿಪೆಂಡೆಂಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರ ಅವ್ರಿಗೆ ಡಿಗ್ರಿ ಆಗಿರ್ತಕ್ಕಂಥವ್ರಿಗೆ 3,000 ಮತ್ತು
ಏನು ಡಿಪ್ಲೊಮಾ ಆಗಿರ್ತಕ್ಕಂಥವ್ರಿಗೆ 1500 ರೂಪಾಯಿ ಮಾಸಿಕವಾಗಿ ಕೊಡ್ತದೆ. ಆ ಹಣದಿಂದ ಅವ್ರು ಏನು ಮಾಡ್ತಾರೆ, ಡಿಗ್ರಿ ಆಗಿರ್ತಕ್ಕಂಥವ್ರು ಬೇರೆ ಬೇರೆ ಕೋಚಿಂಗ್ನ ತಗೊಳ್ತಾರೆ. ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಊಟದ ವ್ಯವಸ್ಥೆ ಮತ್ತು ಅವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆನ ಆ ಹಣದಿಂದ ಅವ್ರು ಮಾಡಿಕೊಂಡು ಅವ್ರ ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಯೋಜನೆ. ಕರೆಕ್ಟಾಗಿ ಮುಡ್ತಾ ಇದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡೋದಕ್ಕೆ ನಮ್ದೊಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ, ಅಂದರೆ ಅನುಷ್ಠಾನ ಪ್ರಾಧಿಕಾರ ಅಂತೇಳಿ ನಮ್ದೊಂದು ಹೊಸ ಪ್ರಾಧಿಕಾರನೇ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ಅದು ಕೂಡ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ರೇವಣ್ಣ ಸಾಹೇಬರು, HM ರೇವಣ್ಣ ಇದ್ದಾರಲ್ಲ, ಅವರು ಮಂತ್ರಿ ಸ್ಥಾನ ಇದೆ. ನಮ್ಮದು ನೋಡ್ರಿ, ನೀವು ಅಬ್ಸರ್ವ್ ಮಾಡಿ ನೋಡ್ರಿ, KDP ಮೀಟಿಂಗ್ ಅಂತ ನಡೀತೈತಿ ಪ್ರತಿಯೊಂದು ತಾಲೂಕಲ್ಲಿ. ಅದಕ್ಕೆ ಅಧ್ಯಕ್ಷ MLA ಇರ್ತಾರೆ. ನಮ್ದಾಗಿಲ್ಲ, ನಮ್ಮ ಸಪ್ರೇಟ್ ಬಾಡಿ ಇದೆ. ನಮ್ಮ ಅಧ್ಯಕ್ಷ MLA ಇದ್ದಂಗೆ ನಾವು ಸದಸ್ಯರೇ ಕೂತು ಇದರ ಬಗ್ಗೆ ನಾವು ತೀರ್ಮಾನ ಮಾಡ್ತೇವೆ. ನಮ್ಮ ಈ ಕಮಿಟಿಗಿರೋ ಈ ಪ್ರಾಧಿಕಾರಿಗಿರೋ ಒಂದು ಏನು ಅಧಿಕಾರ ಇದೆ ಅಂತಂದ್ರೆ, ಈಗ ನೋಡ್ತಾ ಇದ್ರೆ ನಾವು ಈ ಪಂಚಾಯತಿ ಮಟ್ಟದಲ್ಲಿ ಎಷ್ಟಾಗಿದ್ದೀವಿ ಎಷ್ಟಿಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಕಚೇರಿಯಿಂದ ನಮಗೆ ಬರ್ತಾ ಇದೆ, ನೀವು ಎಷ್ಟು ಪಂಚಾಯತಿನ ಮಾಡಿದರೆ ಏನು ಮಾಡಿದ್ರಿ ಅದನ್ನ ಕಳಿಸ್ಕೊಡಿ ಅಂತೇಳಿ. ಆ ಥರ ನಮ್ಮದೊಂದು ಸಪ್ರೇಟ್ ಬಾಡಿ ಇದೆ. ಯಾರು ಕೂಡ, ಯಾವ ಅಧಿಕಾರಿಗಳು ಕೂಡ ಇದನ್ನ ಕೇರ್ಲೆಸ್ ಮಾಡೋಂಗಿಲ್ಲ. ಯಾಕಂದ್ರೆ ನಮ್ಮ ಅಧ್ಯಕ್ಷರು ಒಂದು ಲೆಟರ್ ಪಾಡ್ ಕಳಿಸಿದ್ರೆ ಯಾವ ಅಧಿಕಾರಿ ಮೇಲೆ ಕೂಡ ಆಕ್ಷನ್ ತಗೋಬಹುದು. ಯಾಕಂದ್ರೆ ನೋಡ್ತಾ ಇರ್ರಿ, 3,90,000 ಕೋಟಿ ಬಜೆಟ್ ಇದ್ರೆ ನಮ್ಮ ಕರ್ನಾಟಕದ್ದು 60,000 ಕೋಟಿ ಒಂದು ವರ್ಷಕ್ಕೆ ನಾವು ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ, ಗ್ಯಾರಂಟಿ ಯೋಜನೆಗೆ ಕೊಡ್ತಾ ಇದೆ ಸರ್ಕಾರ. ಈ ಇಷ್ಟೊಂದು ಪರಿಣಾಮಕಾರಿಯಾಗಿ ಸರ್ಕಾರ ನಡೀತಿದೆ ಗ್ಯಾರಂಟಿ ಯೋಜನೆಯಿಂದ ಅಂತೇಳಿ ಎಲ್ಲರೂ ಅರ್ಥ ಮಾಡ್ಕೊಬೇಕು. ಆ ರೀತಿ ನಮಗೂ ಕೂಡ ಒಂದು ಅಥಾರಿಟಿ ಕೊಟ್ಟಿದ್ದಾರೆ, ಅಧಿಕಾರವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಆದ್ದರಿಂದ ಯಾರು ಅಧಿಕಾರಿಗಳಾಗ್ಲಿ ನಾವಾಗ್ಲಿ ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡಬೇಕು. ನಾವು ಗಂಗಾವತಿ ತಾಲೂಕು ಅನುಷ್ಠಾನ ಸಮಿತಿಯವರು ಕರೆಕ್ಟಾಗಿ ನಾವು ಏನು ಕೆಲಸ ಮಾಡ್ತಾ ಇದ್ವಿ, ಮನೆ ಮನೆ ತಲುಪಿಸೋ ಕೆಲಸ ಮಾಡ್ತಾ ಇದ್ವಿ. ಅದು ನಮ್ಮ ಒಬ್ಬರ ಕೈಯಿಂದ ಆಗೋ ಕೆಲಸ ಅಲ್ಲ. ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಇದಕ್ಕೆ ಸಾಥ್ ಕೊಡಬೇಕು. ಮತ್ತೆ ನೀವು ಯಾರಾಗಲಿ ಸೊಸೈಟಿ ಓನರ್ ಆಗಲಿ, ಮತ್ತೆ ಇವರು ನಮ್ಮ KSRTC ಆಗಲಿ, ಯುವ ನಿಧಿಯವರಾಗ್ಲಿ, ಆಮೇಲೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಪ್ರತಿಯೊಬ್ಬರು ಕೂಡ ನೀವು ಮಾಡಬೇಕು. ನಾವೇನ್ ಮಾಡ್ತಿದ್ವಿ ಅಂದ್ರೆ, ನಾವು 2 ವರ್ಷ ಆಯ್ತು ಈಗ ಬಂದು, ಇನ್ನು ಸರ್ಕಾರ ಇರೋ ಮಟ್ಟ ನಾವು ಇರ್ತೀವಿ. ಯಾರು ಕೂಡ ನಾವು ಈಗವರೆಗೂ ಲೀಗಲ್ ಆಕ್ಷನ್ ತಗೊಂಡಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಒಂದೇ ಟೈಮ್ ಯಾವ ಸರಿಪಡಿಸಕ್ ಆಗಲ್ಲ. ಆದ್ರೆ ಏನ್ ಮಾಡ್ತೀವಿ ಅಂದ್ರೆ 10 ಹೇಳಿರ್ತೀವಿ ಅಂದ್ರೆ 5 ಮಾಡ್ಬೇಕು. ಹೌದಾ? ನೀವು ಬರೇ ಮುಂದೂಡ್ಸಕ್ ಕ್ಯಾ ಕರೆಗತ್ತೋ ಚಲ್ತಾ ಅಂತೇಳಿ ಯಾರು ಕೂಡ ಅನ್ಕೊಳಕ್ ಹೋಗ್ಬೇಡ್ರಿ. ನಾವೇನೋ ನಮ್ಮ ಅಧ್ಯಕ್ಷ ಕಡೆಯಿಂದ ಒಂದು ಲೀಗಲ್ ನೋಟಿಸ್ ಕರೆಕ್ಟ್ ಆಗಿ ಕಳ್ಸಿದ್ವಿ ಅಂದ್ರೆ ಮತ್ತೆ ನಿಮ್ಮ ಮೇಲೆ ಕ್ರಮ ಆಗ್ತೈತಿ. ಆ ತರ ಮಾಡ್ಕೊಳ್ಳಿ.